ಮನೆಯಲ್ಲಿ ಅಣ್ಣ ತಂಗಿ ಕಾಯ್ತಿದ್ದರೆ ನಾನು ಬರುತ್ತೇನೆ ರಾಗಿಣಿ. ಆಯ್ತು ಪ್ರಸಾದ್, ಆದ್ರೆ ಇದು ನಾವು ಅಂದುಕೊಂಡ ಕೆಲಸ ಇಷ್ಟು ಬೇಗ ಸಕ್ಸಸ್ ಆಗುತ್ತೆ ಅಂತ ನಾವು ಅನ್ಕೊಂಡೇ ಇಲ್ಲ. ಏನ್ ಗಂಡಸಾದ್ರೂ ಕೂಡ ಈ ಹೆಣ್ಣಿನ ಸೌಂದರ್ಯಕ್ಕೆ ಮರೆ ಮಾಚಿಕೊಳ್ಳಲೇಬೇಕು, ಮನಸ್ಸೋತು ಮನಸ್ಸನ್ನ ನೀಡಲೇಬೇಕು. ಆದ್ರೂ ಇವನ ಪ್ರೀತಿ ಸುಳ್ಳಿನ ಪ್ರೀತಿ ಗೊತ್ತಿದ್ರು ಸಮೇತ ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇವನೆಂತ ಮುಟ್ಟಾಳ ಗಂಡಸಿರ್ಬೇಕು. ಮಿಸ್ಟರ್, ಕಣ್ ಕಾಣಿಸೋದಿಲ್ಲ ನನಗೆ? ನನಗೆ ಕಣ್ಣು ಕಾಣಿಸುತ್ತಾ ಬಿಡುತ್ತೋ, ನಿನಗೆ ಕಾಣಿಸಿದ್ರೆ ಏನು? ನಾನ್ ಯಾರು ಅಂತ ಗೊತ್ತಾ ನಿನಗೆ? ನೀನು ಯಾರಾದ್ರೂ ನನಗೇನೆ? ಸತ್ಯ ನನಗೆ ಮಾತನಾಡೋದಕ್ಕೆ ಮನಸ್ಸಿಲ್ಲ, ಸುಮ್ಮನೆ ಹೊರಟು ಹೋಗು. ನಾನ್ ಯಾರು ಅಂತ ಗೊತ್ತಾ? ಆ ಗರ್ಭ ಶ್ರೀಮಂತ ಮನೆತನದ ಹೆಣ್ಣು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೋ. ಏನೇ ಮಾಡ್ತೀಯಾ? ನೀನು ಶ್ರೀಮಂತ ಮನೆತನದ ಹುಡುಗಿ, ನಿನಗೆ ಮರ್ಯಾದೆ ಬೇಕಲ್ಲವೇ? ಮುಖಕ್ಕೆ ಬಣ್ಣ ಬರೆದುಕೊಳ್ಳುವ ಬಚಾರಿ ಹೆಣ್ಣೆ, ನನ್ನಂತ ಗಂಡಸರನ್ನು ಎದುರಿಸುವ ನೀನು ಬೀದಿ ಬಸವಾಗಿ ನಿಂತಿರುವೆ. ನಿನಗೆ ಮರ್ಯಾದೆ? ನನ್ನನ್ನೇ ಬೀದಿ ಬಸವಿ ಅಂತ ಕರೀತೀಯ? ಮುಚ್ಚವೇ ಬಾಯಿ ಮುಚ್ಚು ಹೆಣ್ಣೆ, ಲೋಪ ನಾನಲ್ಲ. ನಿಮ್ಮಂತ ಗಂಡು ಬೀದಿ ಬಜಾರಿಗಳಿಗೆ ಬುದ್ಧಿ ಕಲಿಸುವ ಗಂಡುಗಳಿಗೆ ಮಾತ್ರ. ಸುಮಾದ್ರಿ, ಯಾಕೋ ಬಹಳ ಮಿತಿ ಮೀರಿ ಮಾತನಾಡ್ತಾ ಇದೀಯ. ನಿನಗೆ ಸರಿಯಾದ ಪಾಠವನ್ನ ನಾನು ಕಲಿಸ್ತೀನಿ. ಅಪ್ಪಾಜಿಗೆ ಹೇಳಿ ಸರಿಯಾಗಿ ನಿನಗೆ ಒಂದು ಗತಿಯನ್ನ ಕಾಣಿಸ್ತೇನೆ. ನನಗೆ ಗತಿ ಕಾಣಿಸುವ ಸಕ್ಕಿನ ಹೆಣ್ಣೆ, ನೀನು ಹಾಕಿರುವ ಡ್ರೆಸ್ ನೋಡಿಕ. ನೀತಿಗೆಟ್ಟ ಹೆಣ್ಣೆ, ಈ ಭರತಾಂಬೆಯ ಮಡಿಲಲ್ಲಿ ಜನಿಸಿದ ನೀನು ಮೊದಲ ಸುಸಂಸ್ಕೃತ ಹೆಣ್ಣಿನ ರೂಪ ತಾಳು. ಆಗ ಸಿಗುವುದು ನಿಮ್ಮಂತವರಿಗೆ ಮರ್ಯಾದೆ. ಇಲ್ಲವಾದರೆ ಮೂರು ಗೇಣು ಮೈ ಮುಚ್ಚಿರುವ ಬಟ್ಟ ಬಿಚ್ಚಿ ಬಾಹು ಬಂಧನದಲ್ಲಿ ಬಂಧಿಸಿಕೊಂಡು ಸಂತೃಪ್ತಿ ಪಡೆಯಬಹುದು ಅಷ್ಟೇ. ಬಾಯಿಗೆ ಬಂದಂತೆ ಬಗಳುವ ಬೀದಿ ನಾಯಿ ನೀನು. ನಿನ್ನಂತ ಬೀದಿ ನಾಯಿ ನನ್ನನ್ನ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ. ಸಿಂಹಾದ್ರೆ, ನಿನಗೆ ಸರಿಯಾದ ಪಾಠವನ್ನ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಗಿಣಿನೇ ಅಲ್ಲ. ಯಾಕೆ? ನನಗೆ ಪಾಠ ಕಲಿಸುತ್ತೆ ಎನ್ನುವ ಛಲ ತೊಟ್ಟ ಛಲವೇ. ನೀನು ಹೆಣ್ಣು, ನಾನು ಗಂಡ. ನಾನು ಮನಸ್ಸು ಮಾಡಿದರೆ ನಿನ್ನ ಹೆಂಡರವನ್ನು ಮಣ್ಣು ಪಾಲು ಮಾಡಿಬಿಟ್ಟನು. ಅದು ಧರ್ಮವಲ್ಲ. ಅದಕ್ಕೆ ಹೇಳುವೆ, ಕರ್ಮಕ್ಕೆ ಬಲಿಯಾಗಿ ಕಂಡ ಕಂಡವರನ್ನು ಮಾನವನ್ನು ಮಾಡಿಸಿಕೊಂಡು ಸೂಳೆ ಎಂಬ ಕೆಟ್ಟ ಶಬ್ದವು ಹೊರಬೇಡ. ಹೆಣ್ಣಾಗಿ ತಗ್ಗಿ ಬಗ್ಗಿ ನಡೆಯುವ ಕಲೆ ನಾನು ಬರುತ್ತೇನೆ. ಇವನ್ ಯಾರೋ ಬೀದಿ ನಾಯಿ ಅಂತ ಕಾಣ್ತಾರೆ. ನಾನೇ ಬಾಯಿಗೆ ಬಂದಂತೆ ಮಾತನಾಡಿ ಈ ನಡು ರಸ್ತೆಯಲ್ಲಿ ನನ್ನ ಮಾನ ಮರ್ಯಾದೆಯನ್ನ ನಾನೇ ಕಳ್ಕೊಂಡಾಯ್ತು. ಆದ್ರೂ ಇವನು ಯಾರು ಏನು ಅಂತ ಪತ್ತೆ ಹಚ್ಚಿ ಆದಷ್ಟು ಬೇಗ ಸರಿಯಾದ ಪಾಠವನ್ನ ಕಲಿಸಬೇಕು ಇವನಿಗೆ. ಯಾವ ನನ್ನ ಮಗನಿಗೆ ಬೇಕ್ರಿ ಈ ಸೌಕಾರ ಕೈಗೆ ಕಾರ್ ನಡೆಸುವ ಈ ಕಾರ್ ಡ್ರೈವರ್ ಜೀವನ? ಯಾಕಂದ್ರೆ ಅದ್ರ ಜೊತೆಗೆ ಹೊಲ ಮನೆ ಕೆಲಸ ಎಲ್ಲಾ ಮಾಡಿಸ್ಬಿಡ್ತಾರೆ. ಅವ್ರು ಗದ್ದೆ ಕೆಲ್ಸಕ್ಕೆ ಹೋಗಂದ್ರೆ ಹೋಗ್ಬೇಕು, ಮತ್ತೆ ಹೋಗಂದ್ರೆ ಹೋಗ್ಬೇಕು. ಅದ್ರಾಗ ಇವತ್ತು ಬಾಕಿ ಉಸುಲು ಮಾಡಿಕೊಂಡು ಹೋಗಲಿಕ್ಕೆ ಬಂದಿನಿ. ಆ ಮೊಸರು ಮಾರ ಮಂದಿ ಮಾತ್ರ ಸಾಲನ್ನು ಕಟ್ಟಿಲ್ಲ, ಬಡ್ಡಿಯನ್ನು ಕಟ್ಟಿಲ್ಲ. ನೋಡು, ಇವತ್ತು ನನ್ನ ಕೈಯಾಗ ಸಿಗಲಿ, ಆಮೇಲೆ ಹೇಳ್ತೀನಿ. ಆಕಿ ಒಂದು ನಮೂನಿ ಆಟ ಆಡಿಸ್ತೀನಿ. ಏ ಮಲ್ಲೆ, ನಾನೀಗ ಡ್ರೈವರ್ ಅಲ್ಲ,
ಮಾಡಿಕೊಂಡು ಬಂದಿರುವ ಸಿಂಹಾದ್ರಿ ಮನೆ ಕುಂಬರ್ಸ್ಕ ನೋಡು. ಇವತ್ತು ಯಾರು ಕೂಡ ಮಾಡಕ್ ಬಂದಿಯಪ್ಪ ಬಾಯ್ಕ ನಿನ್ನ ಹತ್ರ ಹೊರಟಿದ್ದ ಮಲ್ಲೆ. ನಾನು ಯಾರು ಕೊಡ್ಬೇಕು ಅವಂಗೆ ನಾನು ಹೌದಲ್ಲ ಹುಡುಗಿ, ನೀನು ಎಮ್ಮೆ ತಗೊಳ್ಳೋದಕ್ಕೆ ನಮ್ಮ ಸಾಹುಕಾರ ಹತ್ರ 10,000 ಸಾಲ ತಗೊಂಡು ಈಗ ಯಾವ ಬಾಯಿಗೆ ಕೊಡ್ಬೇಕಂತ ನಿನ್ನೆ ಮಾನ ಮಾಡಿ ರೈತರಲ್ಲಿ 6,000 ರೂಪಾಯಿ ಕೇಳಕ್ ಬಂದ್ಯಾ ಸದ್ಯಕ್ಕೆ ನಾನು ಕೂಡ ಇಲ್ಲ. ಹೌದಲ್ಲ ಏನನ್ನ ರಾಣಿ? ಮತ್ತ ಇವತ್ತಿಲ್ಲ ನಾಳೆ ಖಂಡಿತ ಕೊಡ್ತೀನಿ. ಅಲ್ಲ ಲೇಮಲ್ಲಿ ಕೈಯಾಗದ ಮುದುಕಿ ರಾಜ ಕುರಿಯದ ತಿಮ್ಮಜ್ಜಿ, ಅಲ್ಲಟ್ಟಿ ಚಂಪಜ್ಜಿ, ಶಾರದಜ್ಜಿ, ಕಮಲಜ್ಜಿ ಸಾಲ ಕಟ್ಟಬೇಕಾದ್ರೆ ನಿನಗೇನ್ ದಾಡೆ ಆಯ್ತು ಅಂತೀನಿ. ಕೇಳಿದ್ರೆ ಇವತ್ತು ಬಾ ಅಂತ್ಯ, ಈಗ ಕೇಳಿದ್ರೆ ನಾಳೆ ಬಾ ಅಂತ್ಯ. ಹಿಂಗೆ ನಾಳೆ ಅಂತ ತೋರಿಸ್ಕೊಂಡು ಹೋದ್ರೆ ಸಾಲ ಮುಟ್ಟೋದು ಯಾವಾಗಲೇ? ಇಲ್ಲ ನಿಮ್ಮ ಒಬ್ಬ ನಾಳೆಗೂ ನಿನ್ನಾಳೆಗೂ ನಾಳೆ ಖಂಡಿತ ಕೊಡ್ತೀನಿ. ನನ್ನ ಮೇಲೆ ಹಣ ಮಾಡಬೇಡ. ನಿಮ್ಮಂತ ಅರಿಯಾದ ಹುಡುಗರು ಕೈ ಇಟ್ಟು ನಾವಿಷ್ಟು ಸಣ್ಣಗೆ ಆಯ್ತು ನೋಡು. ಇವತ್ತು ನೀನು ಸಾಲ ಕಟ್ಟ ಮಾಡಕ್ ಬಿಡಂಗಿಲ್ಲ. ಯವ್ವ ಇವಂಗಿ ನನ್ನ ಮಗ ಇವತ್ತು ನಾನು ಕೊಡೋವರೆಗೂ ಬಿಡೋದಿಲ್ಲ ಅಂತ ಕಾಣಿಸಕತ್ತೈತಿ. ಏನಾದ್ರು ಮಾತಾಡಕ್ ಮಾಡ್ಲೇಬೇಕು. ನೋಡ ಮಲ್ಯ, ನೀನು ಮುತ್ತಿನ ರಾಜ ಅಂದ್ರನ್ನು, ಕೊತ್ತಂಬರಿ ಬೀಜ ಅಂದ್ರನ್ನು, ನಾನು ಇವತ್ತು ಸಾಲ ಕಟ್ಟ ಮಾಡಕ್ ಬಿಡಂಗಿಲ್ಲ. ನಮ್ಮ ಸೌಕರ್ ಮನೆ ಬಾತ್ರೂಮ್ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ನೋಡು. ಬಿಡಂಗ್ ಕಾಣಂಗಿಲ್ಲ ಮಾವ ಮಂಜು ಮಾವ. ಅಯ್ಯಯ್ಯ ಮಲ್ಲಿ, ಯಾರಿಗ ನೀನು ಮಾಮ ಅಂತ ಕರೆಯಕತ್ತೀರಿ? ನಿನಗ ಕರೆಯಕತ್ತೀನಿ. ಮತ್ತ ನನ್ನ ಕನಸ್ನಾಗ ದಿನ ರಾತ್ರಿ ಏನೋ ಬಂದು ಏನ್ ಮಾಡ್ದಿ ಗೊತ್ತೇನು? ಅಯ್ಯಯ್ಯ ಮಲ್ಲಿ, ನಿನ್ನೆ ಕನಸ್ನಾಗ ಬಂದು ನಾನು ನಿನ್ಗೆ ಏನ್ ಮಾಡ್ದೆ ಮಲ್ಲಿ? ಮಾವ ನಾನು ಹೇಳೋದು ನಾಚಿಕೆ ಬರಕತೈತಿ. ಹೋಗ್ಬಿಡು, ಇಷ್ಟು ಜನ ಹೇಳಕ್ ನಿನಗೆ ನಾಚಿಕೆ ಆಗ. ಹಂಗಾದ್ರೆ ಮತ್ತೆ ನಾ ಕೊಡ್ಬೇಕಾಗಿದ್ದು ಬಾಕಿ ಸಾಲ ಗಾಡೆ ಕಾಡಲ್ಲಿ ಅದನ್ನು ನಾನೇ ಕಟ್ಕೊಳ್ತೀನಿ. ಅವನೇನ ರಾಜ 2 ತಿಂಗಳು ಸಂಬಳ ಹೋದ್ರೆ ಪರವಾಗಿಲ್ಲ, 2 ಎಮ್ಮೆ ಹೋದ್ರೆ ಪರವಾಗಿಲ್ಲ, 2 ಎಮ್ಮೆ ಬೇಕಾದ್ರೆ ಮಲೆನಾಡಿಗೆ ಹೋಗ್ಬೇಕಾದ್ರೆ ದುರ್ಗಮ್ಮನ್ ಕೊಡ್ತೀನಿ ನೋಡ. ನೀ ಸಾಲ ಕಟ್ಟ. ಹೌದೇನ ರಾಜ ಕೊತ್ತಂಬರಿ ಬೀಜ ಮತ್ತೆ ಕೊಡ ಮಾಡ್ತೀಯ ಮಲ್ಯ? ಇದೇ ಒಂದು ರೂಪಾಯಿ ಹೋಗಿ.
ಇದು ಉಡುಗೊರೆ ಕೊಟ್ಟಿರ್ತಾರೆ. ತಿಮ್ಮಪ್ಪನಹಳ್ಳಿ ಬಸಣ್ಣ ಮಲ್ಲನ ಪಾತ್ರ ಹಾವ ಭಾವ ಮೆಚ್ಚಿ ಪಾಪ 500 ರೂಪಾಯಿ ಕೊಟ್ಟಿರ್ತಾರೆ. ಕಾಶಿಕೆರೆ ಈಶ್ವರ ಪ್ರತಾಪ್ಗೆ 200 ರೂಪಾಯಿ ಕೊಟ್ಟಿರ್ತಾರೆ. ಪಳಪ ನೀನೆ ಮಾರಗಾಲ ಗುದ್ರಪ್ಪ ಮಲ್ಲನ ಪಾತ್ರ ಹಾವ ಭಾವ ಮೆಚ್ಚಿ 500 ರೂಪಾಯಿ ಕೊಟ್ಟಿರ್ತಾರೆ. ಸಾರ್ ಅವರ ಮೇಲೆ ಬಲಾತ್ಕಾರ ಮಾಡಿ ಒಂದಾಗ್ರೆ ಎತ್ತಿ ಬೇರೆ ಯಾರ ಸಾರ್ ಇದೇ ಊರಿನ ಗರ್ಭದಿಂದ ಮೆರೆದ ಶ್ರೀಮಂತರನ್ನು ಮೆರೆದ ಗಜೇಂದ್ರ ಸಾರ್. ಹೌದು, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದರು? ಸಾರ್ ನಿನ್ನೆ ರಾತ್ರಿ ಯಾರೋ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಗಜೇಂದ್ರ ಮತ್ತು ಅವನನ್ನು ಹಾಗೆ ಬಿಡಬೇಡ ಸರ್ ಅಂತ ಹೇಳಿ ಕೊಲೆ ಮಾಡಿದ ಗಜೇಂದ್ರ ಮತ್ತು ಅವನನ್ನು ಹಾಗೆ ಬಿಡಬೇಡ ಸರ್ ಅಂತ ಫೋನ್ ಕಟ್ಟ ಮಾಡಿಬಿಡ ಸರ್. ಹಾಗಾದರೆ ಆ ಗಜೇಂದ್ರವನ್ನು ಕಂಡು ಸೆರೆಮನೆ ಕಳಿಸಲೆಂದು ಸಾಹಸಿಕೊಂಡು ಹಿಡಿಯಲೇಬೇಕು. ಆದರೆ ಆ ಭೈರವನನ್ನು ಯಾರು ಕೊಲೆ ಮಾಡಿದ್ರು ಎಂದು ಗೊತ್ತಾಯ್ತಾ? ಹೌದು ಸಾರ್, ಬಡವರಿಗೆ ಬಂದು ಸಾರ್ ಈ ಊರಿನಲ್ಲಿ ನಾಯಕನ ನಾಯಕನಾಗಿ ರೌಡಿಗಳ ರೌಡಿಯಾಗಿ ಸೇವೆ ಮಾಡುವ ಸೇವಕನಾಗಿ ಕಳ್ಳ ಕದಿಮರ ನಾಯಕನಾಗಿ ರವಿಚಂದ್ರನ್ ಹುಟ್ಟ ಹಬ್ಬದ ಸಂಭ್ರಮಕ್ಕಾಗಿ ಬಾಂಬಿಡಲು ಬಂದ ಭೈರನನ್ನು ಕೊಲೆ ಮಾಡಿದ ಸಾವಿರಾರು ಕೇಳಿ ಕಾಪಾಡಿದ ಸಾರ ಸಿಂಹಾದ್ರಿ. ಹಾಗಾದರೆ ಆ ಪತ್ರದಲ್ಲಿ ಇರುವವರನ್ನು ರಕ್ಷಿಸುವ ಇಲ್ಲ ಅವತಾರ ಪುರುಷನ ಆಲಿನ ಸಿಂಹಾದ್ರಿ. ಹೌದು ಸಾರ್, ಬಡವರಿಗೆ ಬಂದು ಕೆಟ್ಟವರಿಗೆ ಶಿಕ್ಷಕರ ದೇವರಿದ್ದಾಗ ಸಾರ ಸಿಂಹಾದ್ರಿ. ಸರಿ ಮೇಲೆ ಸೇರಿ ಪೇಟ ಸೇನೆ ಹೋಗು, ಮುಂದಿದ್ದು ಅಗ್ನಿಗೆ ತೋರಿಸ್ತಾನೆ. ಆಯ್ತು ಸಾರ್, ಇನ್ನು ಹೋಗಿ ಬರ್ತಾನೆ. ಆ ಸಿಂಹಾದ್ರಿ ಹಾಗೂ ಗಜೇಂದ್ರ ದೇಶದಲ್ಲಿ ನಡೆಯುವ ಗಾಂಜಾ ಸ್ಟೀಲ್ ಸಾಗಾಣಿಕೆ ಮತ್ತು ವಿದೇಶಗಳಿಗೆ ಆ ಗಜೇಂದ್ರ ವಿಷಯ ತಿಳಿದುಕೊಂಡ ಮೇಲೆ ಈ ಸಿಂಹಾದ್ರಿ ಬಡವರಿಗೆ ಎಂದು ಒಳ್ಳೆಯದನ್ನು ಮಾಡುತ್ತದೆ ಎಂದು ಒಳ್ಳೆಯವನಾದರೂ ಸರಿ, ಇಲ್ಲವಾದರೆ ಶ್ರೀಕೃಷ್ಣ ಜನ್ಮ ಸ್ಥಳದಲ್ಲಿ ಅಲೆ ಮಿಲಿಯನ್ ಕಡ್ಡವಾಗಿ ಹಿಡಿಯಲ್ಲ ಅಂದ್ರೆ ಅಗ್ನಿ ಆಯ್ತದೆ. ಏನಾದ್ರೂ ಒಂದ್ ಹೆಜ್ಜೆ ಮುಂದೆ ನಿನ್ನ ಚಿಂದಿ ಹಾಸಿ ಬಿಡುತ್ತಾನೆ ಕಷ್ಟ ನನ್ನ ಮಗನೇ. ನಿಮ್ಮಂತ ತಾಯಿಗಳ ಶಿರ ಕತ್ತರಿಸಲು ಬಂದ ಸಿರಿದತ್ತ ಸಿಂಹದ ಮರಿ ಈ ಸಿಂಹಾದ್ರಿ. ನಿನ್ನ ಪ್ರಾಣ ತೆಗೆದು ನರಕ ಲೋಕಕ್ಕೆ ಪಾರ್ಸಲ್ ಮಾಡೋದಕ್ಕೆ ನಿಲ್ಲಿಸಿದ್ದೇನೆ. ಹುಟ್ಟಿಲ್ಲ ಎಂದವರ ಅನುಭವವನ್ನೇ ಪಡೆಯಲು ಬಂದ ಬ್ರಹ್ಮ ನಾನು. ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಬಾಂಬನ್ನು ಈ ಸಿಂಹಾದ್ರಿಗೆ ಒಪ್ಪಿಸಿ ನಿನ್ನ ಪ್ರಾಣ ಉಳಿಸಿಕೊಂಡಿದ್ದ ರೈತರನ್ನೇ ಬಚಾವ್. ಅಲ್ಲಿಯವರೆಗೂ ನಿನ್ನ ಪ್ರಾಣ ನಿನ್ನಲ್ಲಿದ್ದರೆ ತಾನೇ. ಅದು ಈ ಸಿಂಹಾದ್ರಿಯ ಧೈರ್ಯಕ್ಕೆ ಸವಾಲಾಗಿದ್ದ ಮೊದಲ ಕಂಡು ಹೇ ಬಸ ಇನ್ನು ಮುಗಿಯಿತು ನಿನ್ನ ಆಯುಷ್ಯ. ಈ ಸಿಂಹಾದ್ರಿ ಸಿಡಿದರೆ ಈ ಭೂಗತ ಲೋಕವೇ ಅಲ್ಲೋಲ ಕಲ್ಲೋಲ. ಕಣ್ಣು ಬಿಟ್ಟರೆ ಭಸ್ಮ, ಒಮ್ಮೆ ಬಾಯಿ ಬಿಟ್ಟು ಗರ್ಜಿಸಿದರೆ ಭೂಕಂಪ. ಈ ಸಿಂಹ
ಮಾದರಿ ಎದುರಾಗಿ ಬಂಡವರು ಯಾವ ದೇಶದ್ರೋಹಿಗಳಿಗೂ ಸಾಧ್ಯವಿಲ್ಲ. ಈ ಸಿಂಹವನ್ನು ಮನೆಗೆ ಈ ಸಿಂಹ ಒಮ್ಮೆ ಗರ್ಜಿಸಿದರೆ ಸಾಕು, ಎಂತಹ ಕ್ರೂರ ಪ್ರಾಣಿಗಳು ಇದ್ದರು ಪ್ರಾಣ ಮುದ್ರಿಕೊಂಡು ಹೋಗಲೇಬೇಕು. ನಾಗಚಂದ್ರ, ನಿನ್ನ ಪಾಪದ ಕಳತ್ತು ಒಮ್ಮೆ ತೊಲಗುತ್ತಿದೆ. ನಿನ್ನಂತ ಕಾಮುಕರಿಗೆ ನಾಂದಿ ಹೇಳಲು ಆ ಬರಹಗಾರ ನಮ್ಮ ಬ್ರಹ್ಮ ಸೃಷ್ಟಿ ಮಾಡಿ ಕಳಿಸಿರುವ ರಣಧೀರರ ರಾಮಾಚಾರಿಕರ ಇವನು. ನಾಗಚಂದ್ರ, ನಿನ್ನಂತ ಕಾಮುಕರ ಸಕ್ಕನ್ನು ಇರಿಸಲು ಈ ಊರಿಗೆ ಕಾಲಿಟ್ಟ ಹುಲಿ ರಣಧೀರ. ರಣಧೀರ ಸಾವಿನ ಮನೆಗೆ ಬಂದು ರಣಧೀರನಿಂದ ನೀನು ಆರ್ಪಡಿಸಿದರೆ ಈ ಗಜೇಂದ್ರನಿಂದ ಸಾವು ತಪ್ಪಿದ್ದಲ್ಲ. ಸುಮ್ಮನೆ ಹೊರಟು ಹೋಗಲೇ ಇಲ್ಲಿಂದ. ನಾಗಚಂದ್ರ, ನಿನ್ನ ಶ್ರೀಮಂತಿಕೆ ಸಾಮ್ರಾಜ್ಯದಲ್ಲಿ ಅದು ಎಷ್ಟೋ ಬಡ ಹೆಣ್ಣು ಮಕ್ಕಳ ಸಾವಿಗೆ ಕಾರಣನಾಗಿ ಅವರಿಗೆ ಸೂಳ ಪಟ್ಟ ಕಟ್ಟಿ ಕೊನೆಗೆ ಅವರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುವ ನಿನ್ನಂತ ನರ ಹಂತಕರ ಪಾಲಿಗೆ ಕಲಿಯುಗದ ಗಂಡನಾಗಿ ಬಂದಿರೋದು ಈ ರಣಧೀರ. ರಣಧೀರ ನಾನು ಮಾಡಿರುವ ಒಂದೊಂದು ಕೃತ್ಯಗಳನ್ನು ಹೇಳಿದೆ ಎದುರು ಬಿಡ್ತೀಯ. ಆದರೂ ಹೇಳುತ್ತೇನೆ ಕೇಳು. ಬಡತನದಲ್ಲಿರುವ ಸಾವಿರಾರು ಚಂದುಳಿಯ ಚಲಿವೆ ಈ ಗಜೇಂದ್ರನ ಮೊದಲು ವಂಚದ ರಾಣಿ ಆಗುತ್ತಿದ್ರು. ಆದರೆ ಆ ರಾಮನ ಮಡದಿ ಶ್ರೀದೇವಿಯ ನನ್ನನ್ನು ತಿರಸ್ಕರಿಸಿದಳು. ಅದಕ್ಕೆ ಅವಳ ಶೀಲ ಕೆಡಿಸಿ ನಂತರ ಅವಳ ಸಾವಿಗೆ ನಾಂದಿ ಹೇಳಿದ್ದೇನೆ. ಈ ಭಾರತಮ್ಯ ಮಡಿದಲ್ಲಿ ಜನಿಸಿದ ನೀನು ಈಗ ಅದೇ ತಾಯಿಯನ್ನು ಮಾಡುವ ನಿನ್ನಂತ ತಾಯಿ ತಗೊಂಡರ ರುಂಡ ಚಂಡಾಡಲು ಬಂದಿರುವನು ಕರುನಾಡಿನ ಕಾವೇರಿ ಕಂದನಾಗಿ. ಪೊಲೀಸರು ಇತ್ತ ಕಡೆ ಬರುವಂತೆ ಕಾಣಿಸ್ತಿದೆ. ನನಗೆ ಸಮಯ ಇಂದು ಸರಿಯಾಗಿಲ್ಲವೆಂದು ಕಾಣಿಸ್ತಿದೆ. ಮಗನಿಗೆ ಚಂದ್ರ, ಇನ್ನೊಂದು ಸಾರಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಮಗನ. ಇವನು ಯಾರಿರಬಹುದು? ನನ್ನ ವಿಷಯ ನನ್ನ ಅಳಿಯನಿಗೆ ತಿಳಿಸಬಾರದು. ಧರ್ಮೇಂದ್ರ, ನಿನ್ನಿಂದ ಒಂದು
ಸಣ್ಣ ಕೆಲಸವಾಗಬೇಕಿತ್ತು. ಮಾವ ಅದು ಯಾವ ಕೆಲಸ? ಈ ಕರ್ಮೇಂದ್ರ ಗೊತ್ತಿರೋದು ಒಂದೇ, ಏಕ್ ಮಾತ್ ಬಾತ್ ಟುಕಡ. ಕರ್ಮೇಂದ್ರ ಅಂತ ದೊಡ್ಡ ಕೆಲಸವೇನಲ್ಲ. ಆ ನಮ್ಮ ವೈರಿಯಾದ ಸಿಂಹಾದ್ರಿ ಮನೆಯಲ್ಲಿರುವ ಕೋಟಿಗಟ್ಟಲೆ ಡೈಮಂಡ್ಗಳನ್ನು ಕದ್ದು ತರಬೇಕು ಅಷ್ಟೇ. ಮಾವ ಮುಗಿತು ಆ ಕೆಲಸ ಈ ಕ್ಷಣದಲ್ಲೇ. ಅವಸರ ಪಡಬೇಡ ಕರ್ಮೇಂದ್ರ. ಆ ಸಿಂಹಾದ್ರಿ ಬಹಳ ಬುದ್ಧಿವಂತ. ಅವನು ಇಲ್ಲದ ಸಮಯ ನೋಡಿ ಆ ಕೆಲಸ ಮಾಡಬೇಕು. ಮಾವ ಎಂತೆಂತ ದೊಡ್ಡ ದೊಡ್ಡ ಆಫೀಸಿಗೆಲ್ಲ ನೀರು ಕುಡಿಸಿ ಬಂದವನು ಈ ಕಲಿಯುಗದ ಕರ್ಮೇಂದ್ರ. ಚಿಟಿಕೆ ಹೊಡೆದಷ್ಟೊಳಗೆ ಆ ಕೆಲಸ ಮುಗಿಸಿ ಬಿಡುತ್ತೇನೆ. ಆ ಕೆಲಸ ಮಾಡುವಾಗ ಯಾರಾದರೂ ಎದುರಿಗೆ ಬಂದರೆ, ಆ ಕೆಲಸ ಮಾಡುವಾಗ ಯಾರಾದ್ರೂ ಎದುರಿಗೆ ಬಂದರೆ ಈ ಕರ್ಮೇಂದ್ರ ಕಲಿತ ಕರ್ಮ ಇದೆ ಎಂಬುದರ ಕರ್ಮೇಂದ್ರ, ಇಂದು ಸಾರ್ಥಕವಾಯಿತು ನಿನ್ನನ್ನು ಸಾಕಿದ್ದಕ್ಕೂ. ನಾ ಸಾಕಿದ ಮಗ ಇಂದು ನನಗೆ ಅನ್ನ ನೀಡುತ್ತೆಂದರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಅನ್ನ ಹಾಕಿದ ಮನೆಗೆ ಕಣ್ಣಾಕುವ ನಾಯಿ ನಾನಲ್ಲ ಮವ. ಅದರ ಬಗ್ಗೆ ಕರ್ಮೇಂದ್ರ, ಆ ಡೈಮಂಡ್ಗಳನ್ನು ಯಾರಿಗೆ ಗೊತ್ತಾದ ರೀತಿ ತಂದರೆ ಇಬ್ಬರಿಗೂ ಕ್ಷೇಮ. ಇಲ್ಲವಾದರೆ ಇಬ್ಬರು ಜೈಲು ಕಂಬಿ ಎನಿಸಬೇಕಾಗುತ್ತದೆ. ಅದರ ಬಗ್ಗೆ ನಿನ್ನೇನು ಯೋಚನೆ ಮಾಡಬೇಡ. ನನ್ನ ಖರ್ಚಿಗೆ 50,000 ರೂಪಾಯಿ ಕೊಟ್ಟು ಬಿಡು. ಕರ್ಮೇಂದ್ರ, ಇಂಥ ದೊಡ್ಡ ಸಾಹಸದ ಕೆಲಸಕ್ಕೆ ಕೈ ಹಾಕಿದೆ ಅಂದ ಮೇಲೆ ಕೇವಲ 50,000 ತಾನೇ? ನಿಲ್ಲು, ತೆಗೆದುಕೊಂಡು ಬರುತ್ತೇನೆ. ಗಜೇಂದ್ರ ಹೋಗು. ಈ ನಿನ್ನ ಮುದ್ದಿನ ಅಳಿಯನ ಕರ್ಮೇಂದ್ರಕ್ಕೂ ತಂದ ಬುದ್ಧಿ ನಿನಗೆ ಅಲ್ಲಿ ಅರ್ಥವಾಗಬೇಕು. ನೀನು ಮಾಡಿದ ಮೋಸಕ್ಕೆ ಕಾರಣವಾಗಿ ನಿನ್ನ ಮೇಲೆ ಸೇಡು ತೀರಿಸಿಕೊಂಡಿದ್ದರೆ ನಾನು ನಿಮ್ಮ ತಂಗಿಯ ಮಗ ಕರ್ಮೇಂದ್ರನೇ ಅಲ್ಲ. ತೆಗೆದುಕೋ ಕರ್ಮೇಂದ್ರ, 50,000 ರೂಪಾಯಿ ಇದೆ. ಆಯ್ತು ಮವ, ನಾನು ಹೋಗಿ ಬರ್ತೇನೆ. ಹೋಗಿ ಬಾ ಕರ್ಮೇಂದ್ರ, ಹೋಗಿ ಬಾ. ಹೋಗು ಕರ್ಮೇಂದ್ರ, ಹೋಗು. ಇದೇ ಮೋಸದಿಂದ ನಿನ್ನ ಆಸ್ತಿಗಾಗಿ ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದೆ. ಈಗ ನಿನ್ನನ್ನು ಇದೇ ಕಾರಣದಿಂದ ನಿನ್ನನ್ನು ಜೈಲು ಕಂಬಿ ಇಳಿಸದಾಗೆ ಮಾಡದೆ ಹೋದರೆ ಕಲಿಯುಗದ ಕುಬೇರ ಈ ಊರಿನ ಗರ್ಭ ಶ್ರೀಮಂತ ಗಜೇಂದ್ರನೇ ಅಲ್ಲ. Oh,
ಕೊಡಲಿಲ್ಲ ಎಂಬ ಕಾರಣಕ್ಕೆ ನನ್ನ ಮಡದಿಯಾದ ಶ್ರೀದೇವಿಯನ್ನು ಮಾನಭಂಗ ಮಾಡಿ ಅವನಿಗೆ ಅವಳನ್ನು ಕೊಂದು ಹಾಕಿದ್ಯ ಪಾಂಡ ನನ್ನ ಮಗನ. ಅದಕ್ಕಾಗಿ ಇದರಿಂದ ರುಂಡ ಕಂಡಾಡಿ ನನ್ನ ಮಡದಿಯ ಸಮಾಧಿಗೆ ನೇತು ಹಾಗೆ ಆ ರುಂಡಕ್ಕೆ ನಾವು ಮೆಚ್ಚುವ ಮೆಚ್ಚಿನ ತರ ಹಾಗೆ ನನ್ನ ಹೆಂಡತಿ ಹತ್ತಕ್ಕೆ ಶಾಂತಿಗೊಳಿಸುತ್ತಿದ್ದೆ. ಆದರೆ ನನ್ನ ತಂಗಿ ತಮ್ಮ ಬೀದಿ ಪಾಲಾಗುತ್ತಾರೆ ಎಂಬ ಕಾರಣಕ್ಕೆ ಸುಮ್ಮನಿದ್ದಾರೆ. ನನ್ನ ತಂಗಿಯ ಮದುವೆ ಆಗುವವರೆಗೂ ಸಾಧುವೇಶನ ಮನುಷ್ಯನಾಗಿರುತ್ತಾನೆ. ನನ್ನ ತಂಗಿಯಾದ ಮರುದಿನವೇ ಆ ರಕ್ತ ಕಾಣುವ ರಣಧೀರನಾಗಿ ಆ ಗಜಗಳ ಚೆಂಡಾಡಿ ಅವನ ರಕ್ತ ದೋಕಲಿಯಾಡಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ಸಿಡಿದೆದ್ದ ಪರಶುರಾಮನ ಅವತಾರ ಶ್ರೀರಾಮಚಂದ್ರನೇ ಅಲ್ಲ. ದ್ವೇಷ 12 ವರುಷ ಆಗಿನ ದ್ವೇಷ 12 ವರುಷ ನನ್ನ ದೋಷ 100 ವರುಷ ನನ್ನ ದೋಷ 100 ವರುಷ ದ್ವೇಷ 12 ವರುಷ ಆಗಿನ ದ್ವೇಷ 12 ವರುಷ ಈ ಹೃದಯದ ಅಗ್ನಿ ದ್ವೇಷ 12 ವರುಷ ಆಗಿನ ದ್ವೇಷ 12 ವರುಷ ಶ್ರೀದೇವಿ
ಶಾಂತಿಯ ಹುಡುಕಾಟ ಹಾವಿನ ದ್ವೇಷ 12 ವರುಷ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ನನ್ನ ರೋಷ 100 ವರುಷ ಹಾವಿನ ದ್ವೇಷ 12 ವರುಷ ಹಾವಿನ ದ್ವೇಷ 12 ವರುಷ ನಮಸ್ಕಾರ ಸಿಂಹಾದ್ರಿಗೆ. ನಮಸ್ಕಾರ ಪ್ರತಾಪ್. ಹೇ ಕೃಷ್ಣನ ಮನೆಗೆ ಕುಚೇಲ ಹಾಗೆ ಬಂದೆಯಲ್ಲೋ, ಏನೋ ಕೆಲಸ? ನೀನು ಪ್ರಾಣಹಾಸ್ನೇಹಿತರು. ನನ್ನ ನೋವು ನಿನಗೆ ಹೇಳಬಹುದು, ನಿನ್ನ ನೋವು ನನಗೆ ಹೇಳಬಹುದು. ಈ ಸ್ನೇಹದಲ್ಲಿ ಬಂದು ಬಿಟ್ಟಿದೆ ಸಿಂಹಾದ್ರಿ. ಪ್ರತಾಪ್, ಈ ಸ್ನೇಹಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವರು. ನನ್ನ ಹತ್ತಿರ ಯಾವುದೇ ವಿಷಯವಿದ್ದರೂ ಹೇಳಬಹುದು ಪ್ರತಾಪ್. ಸಿಂಹಾದ್ರಿ, ನಾನು ಕೆಲಸ ಹುಡುಕಲ ತಚ್ಚಿ ಬಹಳ ದಿನವಾದವು. ನಾನು ಬಹಳ ಹೋಯಿದ್ದರೂ ಯಾವುದೇ ಕೆಲಸವನ್ನು ಸಿಗುತ್ತಾ ಇಲ್ಲ. ಆದರೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದೇನೆ. ಸದ್ಯದಲ್ಲಿ ಪೊಲೀಸ್ ಇಂಟರ್ವ್ಯೂ ಬರಬಹುದು. ಪ್ರತಾಪ್, ಸರ್ಕಾರಿ ಕೆಲಸ ಸಿಗಬೇಕಂದ್ರೆ ಲಕ್ಷಾಂತರ ರೂಪಾಯಿ ಲಂಚ ಕೊಡಬೇಕಾಗುತ್ತದೆ ಪ್ರತಾಪ್. ಹೌದು ಸಿಂಹಾದ್ರಿ, ಬಡವರು ಓದಿ ವಿದ್ಯಾವಂತರಾದರು, ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದರು. ಬಡವರ ಮಕ್ಕಳಿಗೆ ಲಂಚ ಕೇಳುವುದು ಬಿಟ್ಟಿಲ್ಲ ಈ ಸಮಾಜ. ಪ್ರತಾಪ್, ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕಂದ್ರೆ ಈ ಭ್ರಷ್ಟ ರಾಜಕಾರಣಿಗಳ ಕೊಂಡಾಟವನ್ನು ಹತ್ತಿಕ್ಕೆ ನ್ಯಾಯಕ್ಕಾಗಿ ಹೋರಾಡಬೇಕು. ಆಗ ನಾವು ಜನ್ಮ ಪಡೆದಿದ್ದಕ್ಕೂ ಸಾರ್ಥಕವಾಗುತ್ತದೆ ಪ್ರತಾಪ್, ಸಾರ್ಥಕವಾಗುತ್ತದೆ. ಭ್ರಷ್ಟ ರಾಜಕಾರಣಿಗಳು ದುಷ್ಟ ಶ್ರೀಮಂತರನ್ನು ಹಣ್ಣಾಗವನ್ನು ಹೋಗಲಾಡಿಸಿ ಎಲ್ಲರಿಗೂ ಒಂದೇ ನ್ಯಾಯವಾಗಬೇಕು. ಅದಕ್ಕಾಗಿ ನಾನು ಹೋರಾಡಬೇಕೆಂದು ಪೊಲೀಸ್ ಕೆಲಸ ಸೇರಲು ನಿರ್ಧಾರ ಮಾಡಿದ್ದೇನೆ. ಪ್ರತಾಪ್, ನೌಕರಿ ಸೇರಬೇಕಂದ್ರೆ ಬಹಳ ಬೇಕಾಗುತ್ತದೆ ಪ್ರತಾಪ್. ನಮ್ಮಂತ ಬಡವರಿಗೆ ಲಂಚ ಕೊಟ್ಟು ಕೆಲಸಕ್ಕೆ ಒಂದು ಹೊತ್ತಿನ ತುತ್ತು ಗಂಜಿ ಕುಡಿಬೇಕೆಂದರು ಎಷ್ಟೊಂದು ಕಷ್ಟಪಡಬೇಕು. ಅಂತದ್ರಲ್ಲಿ ಲಂಚ ಇಲ್ಲದ ಕೆಲಸಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಈ ಸಮಾಜ. ಪ್ರತಾಪ್, ಹಣವಿಲ್ಲದೆ ಹೇಗೆ ನೌಕರಿ ಸೇರುತ್ತೀಯ ಪ್ರತಾಪ್? ನಮ್ಮಣ್ಣ ಜಮೀನ್ದಾರ್ ಗಜೇಂದ್ರನ ಹತ್ರ ಹಣ ತೆಗೆದುಕೊಂಡು ಬರ್ತೀನಿ ಅಂತ ಹೋಯ್ತಿಲ್ಲ ಸಿಂಹಾದ್ರಿ. ನಿಮ್ಮಣ್ಣ ಗಜೇಂದ್ರ ಹತ್ರ ಸಾಲ ಕೇಳಲು ಹೋದರೆ ನಿಮ್ಮ ಆಸ್ತಿಯನ್ನು ನುಂಗಬಹುದು ಅಥವಾ ನಿಮ್ಮ ಪ್ರಾಣವನ್ನೇ ತೆಗೆಯಬಹುದು. ಆ ಗಜೇಂದ್ರ ಅಂತ ರಾಸದಲ್ಲಿ ನನಗೆ ಮೊದಲು ಗೊತ್ತಿದ್ದರೆ ನಮ್ಮ ಅಣ್ಣನ ನೋಡಲು ತಡೆಯುತ್ತಿದ್ದೆ. ಪ್ರತಾಪ್, ಆಸ್ತಿಗಾಗಿ ನನ್ನ ತಂದೆ ತಾಯಿಯನ್ನೇ ಕೊಲೆ ಮಾಡಿ ಆಸ್ತಿಯನ್ನು ತನ್ನದಾಗಿಸಿಕೊಳ್ಳಲು ಎಷ್ಟೋ ಸಾರಿ ಪ್ರಯತ್ನ ಪಟ್ಟರು, ಅದು ಸಾಧ್ಯವಾಗದೆ ಉಳಿಯಿತು. ನನ್ನ ಯಾವುದೋ ಜನ್ಮದ ಪುಣ್ಯವೋ ನನ್ನ ಆಸ್ತಿ ನನಗೆ ಉಳಿಯಿತು. ಅಂದಿನಿಂದ ಇಂದಿನವರೆಗೂ ಆ ಗಜೇಂದ್ರನ ಮೇಲೆ ಸೇರಿ ತೀರಿಸಿಕೊಳ್ಳಕ್ಕೆ ಕಾಯ್ತಾ ಇದ್ದೇನೆ. ಈ ವಿಷಯ ನನಗೆ ಮೊದಲು ಗೊತ್ತಿದ್ದರೆ ನಮ್ಮ ಅಣ್ಣನ ನೋವನ್ನು ಖಂಡಿತವಾಗಿ ಬಿಡ್ತಿರಲಿಲ್ಲ. ಪ್ರತಾಪ್, ನಿನ್ನ ಸ್ನೇಹಿತನ ಹತ್ತಿರ ಕೇಳದೆ ಬಿಟ್ಟು ನಿಮ್ಮಣ್ಣ ಆ ಗಜೇಂದ್ರನ ಹತ್ತಿರ ಸಾಲ ಕೇಳಲು ಹೋಗಿದ್ದೀರಲ್ಲ, ಅಂದರೆ ನಿನ್ನ ಸ್ನೇಹಕ್ಕೆ ಬೆಲೆನೇ ಇಲ್ವಾ ಪ್ರತಾಪ್? ಸಿಂಹಾದ್ರಿ, ಸ್ನೇಹಿತನ ಹತ್ರ ಯಾವುದೇ ವಿಷಯವಿದ್ದರೂ ಸಂಕೋಚವಿಲ್ಲದಂತೆ ಕೇಳಬಹುದು. ಅದರಲ್ಲೂ ಹಣ ಕೇಳಿದರೆ ನನ್ನ ಸ್ನೇಹಕ್ಕೆ ಬೆಲೆನೇ ಇರ್ತದಿಲ್ಲ. ಪ್ರತಾಪ್, ನಾನು ಕೊಡುವ ಹಣವನ್ನು ಸಾಲವನ್ನಾಗಿ ತೆಗೆದುಕೋ. ನಿನ್ನ ಕೆಲಸವಾದ ಮೇಲೆ ನಿಧಾನವಾಗಿ ಕೊಟ್ಟರಾಯಿತು ಪ್ರತಾಪ್. ಹಣ ಜಮೀನ್ದಾರಿಂದ ಸಿಗದೆ ಹೋದರೆ ಖಂಡಿತವಾಗಿ ನಿನ್ನಿಂದ ತೆಗೆದುಕೊಂಡು ಹೋಗುತ್ತಿಲ್ಲ ಸಿಂಹಾದ್ರಿ.
ಹಾ ಸಿಂಹಾದ್ರಿ, ನಾನು ಬಂದು ಬಹಳ ಹೊತ್ತಾಯ್ತು, ಬರುತ್ತೀನಿ ಗೆಳೆಯ. ಹಾ ಹೋಗಿ ಬಾ ಪ್ರತಾಪ್, ಹೋಗಿ ಬಾ. ಈ ಕೊನೆಯದ ಭ್ರಷ್ಟ ರಾಜಕಾರಣಿಗಳು ಲಂಚಕ್ಕೆ ಬಾಯಿ ತೆಗಿತೇವಾಗ ಬಡ ಮಕ್ಕಳು ಓದಿ ಪ್ರಶ್ನೋತ್ತರ ಪಾಸ್ ಆಗೋ ಲಂಚ ಕೇಳಿಬಿಟ್ಟಿಲ್ಲ. ಏನಿನ ಮೂರ್ಖ ಸಮಾಜ. ನ್ಯಾಯ ನೀತಿ ಸತ್ಯ ಧರ್ಮಗಳನ್ನು ನೆಲಸಮ ಮಾಡಿ ಅನ್ಯಾಯ ಅತ್ಯಾಚಾರ ತಮ್ಮ ಜೀವವನ್ನೇ ನಂಬಿರುವ ಗಜೇಂದ್ರ, ಇನ್ನು ನಿನಗವಳಿ ಕಾಲವಿಲ್ಲ. ಮೊಳಗಿದ ಈ ಸಿಂಹವನ್ನು ಕೆಳಗಿದ್ದೀರಾ. ಈ ಸಿಂಹ ನಿಮ್ಮ ರಕ್ತ ಕಾರಣ ಎಂದಿಗೆ ಬಿಡುವಲ್ಲ. ನೀವು ಯಾವುದೇ ಗುಹೆಯೊಳಗಿದ್ದರೂ ನಾ ಸಿಂಹವಾಗಿ ಬಂದು ನಿಮ್ಮ ರಕ್ತವನ್ನು ಇರದಿದ್ದರೆ ನನ್ನ ಹೆಸರು ರಚ್ಚಿಗೆದ್ದ ಸಿಂಹದ ಬರಿ ಸಿಂಹಾದ್ರಿನೇ. ನನಗೇನು ಕೇಳು ಮಾಡುವರು, ಯಾರು ಏನು ಮಾಡುವರು, ನನಗೇನು ಕೇಳು ಮಾಡುವರು. ಧೈರ್ಯವಿರುವ ಜನರು ಬರಲಿ, ನನ್ನದೇ ಎಂದಿಗೂ ಜಯ 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 ಜಯ. ಯಾರು ಏನು ಮಾಡುವರು, ನನಗೇನು ಏನು ಮಾಡುವರು. ನಿಜವನ್ನು ನುಡಿವೆನು ಸೋದರನೇ, ಭಯವನ್ನು ನಾರಿಯೇ. ಅದಕ್ಕೆ ತಳ್ಳಲಿ ಈ ದಿನವೇ, ಸುಳ್ಳನ್ನು ನಾನುಡಿಯೇ. ನಿಜವನ್ನು ನುಡಿವೆನು ಸೋದರನೇ, ಭಯವನ್ನು ನಾರಿಯೇ. ಅದಕ್ಕೆ ತಳ್ಳಲಿ ಈ ದಿನವೇ, ಸುಳ್ಳನ್ನು ನಾನುಡಿಯೇ. ಸತ್ಯವೇ ನನ್ನ ಉಸಿರಾಗಿರಲು ಏಕೆ ನನಗೆ ಭಯ 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 ಭಯ. ಯಾರು ಏನು ಮಾಡುವರು, ನನಗೇನು ಕೇಳು ಮಾಡುವರು. ಯಾರು ಏನು ಮಾಡುವರು, ನನಗೇನು ಕೇಳು ಮಾಡುವರು.
ದೋಸ್ತ ಬಿಟ್ಟೆಲ್ಲ ಬಿಡು. ನಿನ್ನ ಡ್ರೆಸ್ ಸಲುವಾಗಿ ನಾ ಏನ್ ಬಾಳೆ ಮಾಡಕತ್ತಿಲ್ಲ. ನನ್ನ ಪಾಕೆಟ್ ರೊಕ್ಕ ಅದಾವು. ನಿನ್ನ ಪಾಕೆಟ್ ಅದು ಇರೋದಕ್ಕೆ ಈ ಜಾಗದಾಗ ಐತಿ. ನಿನಗೆ ಯಾಕೆ ಬೇಕಾದ್ರು? ಅಲ್ಲ ಮರಿ ನಿನ್ನ ಪಾಕೆಟ್ ಏನ್ ಜಿಪ್ಪಿ ಹೇಳಿದೆಯಾ ಇಲ್ಲ ಅಂತ ಅದಕ್ಕಲ್ಲೇ ಕೂತಿದ್ದುತ್ತಲ್ಲ. ಯಾಕ ನನ್ನ ಪ್ಯಾಕೆಟ್ ಮೇಲೆ ಅಷ್ಟು ಒಂದು ಜೀವ ಬೆಳಕತ್ತಿಲ್ಲ? ಲೇ ಮಲ್ಲೆ ನಮಗೆ ಬೇಕಾದ ವಸ್ತು ಮೇಲೆ ಮಾಡ್ಬೇಕಲ್ಲ ಅದಕ್ಕ ನನ್ನ ಮೇಲೆ ಅಷ್ಟೊಂದು ಐತಿ ಆಸೆ ನನಗತ್ತು. ನೀನು ಅಂದ್ರ ನನ್ನ ಹೃದಯನೇ ಕೊಟ್ಬಿಡ್ತೀನಿ ನೋಡ ನಿನಗ. ಹೌದೇನ ನನ್ನ ಆಸೆ? ಹೌದೇ ನಿನ್ನ ಹರಗಿನ ನೋಡಿ ಒಬ್ಬತ್ತ ಅದು ನನ್ನ ಎದುರಿಗೆ ಆಕೆಗೆ ನೀನು ಎತ್ತಲೆ ಮಾಡ್ತೀನಿ ಅಂತ ಮಾತಾಡಕತ್ತಿಯಲ್ಲ, ಇನ್ನು ಮುಂದೆ ಬಾಳ ಮಾಡಲೇ ಮಗನೇ ಮಲ್ಲ. ನನ್ನ ಕೈಯಾಗ ನಿನ್ನ ಯಾವ
ನನ್ನ ಹೆಸರು ಇಂಬ್ರಾಬ್ರು ಮಂಜುನೇ ಅಲ್ಲ ನೋಡಿ. ಎಂತ ಕಲಿಗ, ಈ ಕಲಿಗದಲ್ಲಿ ನ್ಯಾಯ ನೀತಿಗೆ ಬೆಲೆ ಇಲ್ಲ. ಎಲ್ಲಿ ನೋಡಿದ್ರೆ ಶ್ರೀಮಂತರ ಅಟ್ಟಾಸ, ಈ ಊರಿನ ಬಡವರಿಗೆ ಗೋಳಾಟ. ಈ ಭ್ರಷ್ಟ ರಾಜಕಾರಣಿಗಳ ಅಂತರ್ ಸಪೋರ್ಟ್ ನೀಡ್ತಿದ್ದಾರೆ ಹೊರತು ನಮ್ಮದವ್ರಿಗೆ ಬೆಲೆ ಕೊಡಲಾರರು. ಅಂದ ಮೇಲೆ ನಾವು ಯಾಕಂದ್ರೆ ಒಂದು ಬೆನ್ನತ್ತಬಾರದು. ಓ ಶೀಲಾ ಬರ್ತಿದೆ, ಬರ್ಲಿ. ಸಮಯಕ್ಕೆ ಬಂದೆ. ಇದೇನಿದು ಮಗ, ನಿಮ್ಮ ಕೈಯಲ್ಲಿ ಹಿಡಿದಿರೋದೇನು? ಹೇಗೆ ನೋಡಲಾಗಲಿಲ್ಲ, ಏನಿದೆ ಬಾಬಾ, ನಿಮ್ಮನ್ನ ನಾನು ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂತೀನಿ. ಆದ್ರೆ ಇಂಥ ದುಶ್ಚಟಗಳಿಗೆ ಈಡಾಗ್ತೀರ ಅಂತ ನಾನು ಖಂಡಿತವಾಗೂ ತಿಳ್ಕೊಂಡಿರಲಿಲ್ಲ. ದುರುಚ್ಚಾಟ ಶಿಲಾ, ದುಷ್ಟರಿಗೆ ಕೆಟ್ಟ ಚಟವನ್ನು ಇಟ್ಟುಕೊಳ್ಳೋದು ಸ್ವಾಭಾವಿಕ. ಆದರೆ ಇದರ ಜೊತೆ ಇನ್ನೊಂದು ಚಟ ಕಲಿಬೇಕೆಂಬ ಆಸೆ ಆಗಿದೆ. ಯಾವುದು ಬಾಬಾ ನಿನ್ನ ಆಸೆ? ಹೀಗೆ ನಾನು ಕಾಮುಕನಾಗಲೇಬೇಕು, ನನ್ನ ಮನಾದಾಸೆ. ಮಾವ, ಸ್ವಲ್ಪ ನಾಲ್ಗೆ ನಾನು ಹೇಳ್ತಿದ್ದೆ ಇಟ್ಕೊಂಡು ಮಾತಾಡಿ. ಮಾವ ಅಂತ ಕರೆದರೆ ಮನಸ್ಸಿನಲ್ಲಿ ಆಸೆ ಹೆಚ್ಚಾಗುವುದು ಶಿಲಾ, ಹೆಚ್ಚಾಗುತ್ತದೆ. ಈ ರೀತಿ ಬಾಯಿಗೆ ಬಂದಂತೆಲ್ಲ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆಲ್ಲ ಹುಚ್ಚಿಡ್ತಿದೆ ಅಂತ ಅನ್ಸುತ್ತೆ. ಹುಚ್ಚ, ನನ್ನ ಕಾಮದ ಹುಚ್ಚು ಹಿಡಿದಿದೆ. ನನ್ನ ಕಾಮದ ಹುಚ್ಚು ನಿಚ್ಚಲಾಗಬೇಕಂದ್ರೆ ನಿನ್ನ ಶೀಲ ಎಂಬ ಬುದ್ಧಿಯನ್ನು ಒಡೆಯಲೇಬೇಕು. ಬಾಬಾ, ಹಿಂದಿನ ಮಣ್ಣದ್ರು ಜೈಲಿಗೆ ಹೋಗ್ಬೇಕಾದ್ರೆ ಅವರನ್ನ ಕಾಪಾಡಿದಕ್ಕೆ ನಿಮ್ಮನ್ನ ನನ್ನ ದೇವರು ಅಂತ ತಿಳ್ಕೊಂಡು. ದೇವರು? ಯಾರು ನಿನ್ನ ದೇವರು? ಈ ನಿನ್ನ ದೇವರಿಗೆ ನಿನ್ನ ದೇವ ಅರ್ಪಿಸುವ. ಏ, ಅಲ್ಲೇ ನೀನು ಕೇಳಿದಾಕ್ಷಣ ನಿಮ್ಮಂಥವರಿಗೆಲ್ಲ ನನ್ನ ದೇಹದ ಸುಖವನ್ನ ಅರ್ಪಿಸೋದಿಕ್ಕೆ ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ಅಂತ ಕೆಟ್ಟ ಹೆಣ್ಣು ನಾನಲ್ಲ. ಕಂಡವರಿಗೆಲ್ಲ ನಾನು ಶೀಲವನ್ನ ಅರ್ಪಿಸೋದು ಇಲ್ಲ. ಕಂಡವರಿಗೆ ಮರಬೇಡ, ಈ ನಿನ್ನ ಮಾವನಿ ಮಾತ್ರ ಮರಿಬಿಡು. ಮಾವ, ನಿನಗೆ ಅಷ್ಟೊಂದು ಕಾಮದ ಪಿತ್ತ ನೆತ್ತಿಗೆ ಇದ್ರೆ ನೀನು ಯಾರಾದ್ರೂ ಸೂಳೆ ಹತ್ರ ಹೋಗಿ ನಿನ್ನ ಸುಖವನ್ನ ನೆರವೇರಿಸ್ಕೊ. ಸೋಯ ಹಸಿದು ತರಿತಿರುವಾಗ ಚಿರತೆ ಎದುರು ಜಿಂಕೆ ಬಂದರೆ ಸುಮ್ಮನೆ ಬಿಡಬಹುದೇ? ನಾನು ಅದರಂತೆ ಕಾಮದ ಹಸಿವಿನಿಂದ ತರಿತಿರುವಾಗ ನೀನು ಶೀಲದ ಅಡಿಗೆ ಹೊತ್ತು ಬಂದದು ನಿನ್ನ ಸುಮ್ಮನೆ ಬಿಡಬಹುದೇ? ಬೇಡ ಬಾಬಾ, ನೋಡು, ನನ್ನ ನಿಮ್ಗೆ ಅಷ್ಟೊಂದು ಸಿಟ್ಟಿದ್ರೆ ನನ್ನ ಕೊಂಡ್ಬಿಡಿ. ಆದ್ರೆ ನನ್ನ ಮಾನ ಹೆಣ್ಣು ಮಾತ್ರ ಮಾಡಬೇಡ. ಶೀಲಾಗಣ ಮಾಡಬೇಡ. ಕಂಗೆಲ್ಸುವ ಕಣ್ಣೋಟದಲ್ಲಿ ಒಪ್ಪಿನಿಂದ ಗಲ್ಲ ನೋಡಿದರೆ ಎಂತ ಪೆದ್ದನಿದ್ರೆ ಎದ್ದು ಬಂದು ಮುತ್ತು ಕೊಡಬೇಕು. ಅಂತ ರೂಪಸಿ ನೀನು ಆಗಿರುವಾಗ ನಿನ್ನ ಪ್ರಾಣ ತೆಗೆದು ನಾನೇನು ಮಾಡಲಿ? ನನಗೆ ಬೇಕಾಗಿದ್ದು ನಿನ್ನ ದೇಹ ಸುಖ ಮಾತ್ರ. ಅರ್ಪಿಸುವ ಈ ನಿನ್ನ ದೇಹ ಸುಖ. ಬೇಡ ಬಾಬಾ, ನೋಡು, ಈ ನನ್ನ ಸೌಂದರ್ಯ ನಿಮ್ಮ ಮನಸ್ಸನ್ನು ಕೆಡಿಸಿದೆ. ಆದ್ರೆ ಈ ನನ್ನ ದೇಹಕ್ಕೆ ಬೆಂಕಿ ಇಟ್ಟು ಸುಟ್ಬಿಡು. ಆದ್ರೆ ನನ್ನನ್ನೇನು ಮಾಡಬೇಡ. ನನ್ನ ಆಸೆ ಈಡೇರಿಸಿ ನಂತರ ನೀನ್ ಎಡವಂತೆ ಬಾ. ನನ್ನ ಆಸೆ ಏ, ಅಲ್ಲ ನೀನು ಬಂಡ. ಬಾಯಿಗೆ ಬಂದಂತೆಲ್ಲ ಬೊಗಳಬೇಡ. ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಮುಂದೆ ಬಂದಿದ್ದೆ. ಆದ್ರೆ ನನ್ನ ಕಾಪಾಡುವ ಗರತಿ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ಯೇನು? ಗರತಿಯರ ಬಗ್ಗೆ ಎಳೆಯಾಗಿ ಬಿಡಿಸಿ. ಈಗಿನ ಕಾಲದಲ್ಲಿ ನಿಮ್ಮಂತದಷ್ಟ ಹೆಂಗಸರು ಹೊಟ್ಟೆಯಲ್ಲಿ ಪಾಪದ ಪಿಂಡವನ್ನು ಇಟ್ಟುಕೊಂಡ ಮತ್ತೊಬ್ಬನ ಮದುವೆ ಹಾಗೂ ಗರತಿರಷ್ಟಿಲ್ಲ. ಎತ್ತ ಮಕ್ಕಳನ್ನು ಕತ್ತನ್ನು ಇಚ್ಚಿಕೆ ಜೊತೆಯಲ್ಲಿ ಬೆನ್ನೆತ್ತಿ ಹೋಗಿ ಅಲ್ಲಿ ಮತ್ತೊಬ್ಬ ಮಗುವಿನ ತಾಯಿ ಆಗಿರೋಷ್ಟಿಲ್ಲ. ಈ ನನ್ನ ಮಣ್ಣಿನಲ್ಲಿ ಹಕ್ಕನ ಗಂಡ ತಾತ್ ಮಾವನನ್ನೇ ಹುಚ್ಚು ಹುಡಿಯ ಚಕ್ಕ ನಾಡ ರುಚ್ಚು ಹುಡಿಯರಷ್ಟಿಲ್ಲ ಈ ನಿನ್ನ ಜಗದಲ್ಲಿ. ಹೀಗಿರುವಾಗ ನಾನಿನ್ನ ಸೋದರ ಮಾವನಿಗೆ ಸರಸ ಆಡೋ ತಪ್ಪೇನಲ್ಲ. ಇನ್ನು ನನ್ನ ಆಸೆ ಈಡೇರಿಸಿಕೊಳ್ಳದೆ ನಿನ್ನನ್ನು ಬಿಡಲಾರೆ. ಬಾ ಬಾ ಶಿಲಾ, ಬಾ. ನಾಯಿ
ಮಗನೇ ಎಚ್ಚರ. ಎಚ್ಚರ ಮೆಚ್ಚಿನಿಂದ ಇರೋ ಸಾಹಸಕ್ಕೆ ಬಾಯಿ ಮಾತಿನ ಬೆದರಿಕೆಯಿಂದ ಹೊಚ್ಚ ಪ್ಲಾನ್ ಹಾಕಿಕೊಂಡಿರುವ್ಯಾ? ಈಗ ನಡೆಯಬೇಕು ನಿನ್ನ ಸೇವಾ. ನೋಡು, ನಿನ್ನಿಂದಲೇ ನನ್ನ ಶೀಲ ಹಣ್ಣ ಆಗ್ಬೇಕು ಅಂತ ಆ ದೇವರು ನನ್ನ ಹಣೆ ಬರದಲ್ಲಿ ಬರ್ತಿದ್ದೆ ಆದ್ರೆ ನೀನು ನನ್ನ ಶೀಲ ಹಣ್ಣವನ್ನ ಮಾಡೇ ಮಾಡ್ತೀಯೇನು? ಹೌದು, ಅದೇನೋ ನಮ್ಮ ಆದಾಸೆ. ಹಾಗೆ ಆಗಿದ್ದೆ ಆದ್ರೆ ಬಾರ, ನನ್ನನ್ನು ಸೂಳೆ ಎಂದು ತಿಳಿದು ನನ್ನ ಶೀಲವನ್ನ ಹಾಳು ಮಾಡೋ ಬಾರೋ. ಯಾಕೋ ಯಾಕೆ ಸುಮ್ಮನಾದ? ಬಾ, ನನ್ನ ಬಲಾತ್ಕಾರ ಮಾಡಬಾರೋ ಕಾಮುಕ. ಶಿಲಾ, ನಾನಂತವನಲ್ಲ. ಆದ್ರೆ ನಿನ್ನನ್ನು ಬಯಸುದು ನಿಜ. ನಿನ್ನನ್ನು ಬಲಾತ್ಕರಿಸಕ್ಕಲ್ಲ, ಮದುವೆ ಆಗಲೇಕು. ನಾನು ನಿನ್ನ ಮೇಲಿನ ಪ್ರೀತಿಯನ್ನು ನೀನು ಇನ್ನೊಬ್ಬರನ್ನ ಪ್ರೀತಿಯನ್ನ ಮೇಲೆ ನಿನ್ನ ಮೇಲಿನ ಪ್ರೀತಿಯನ್ನು ಮರೆತು ಸುಮ್ಮನೆ ನಿಂತು ಬಿಟ್ಟೆ. ಹೀಗೆ ಮಾಡೋದಕ್ಕೆ ನಿನ್ನ ಮಾವನನ್ನು ಕ್ಷಮಿಸಿ ಬಿಡು. ಮಾವ, ನೀವು ನನ್ನ ಪ್ರೀತಿಸ್ತಾ ಇದ್ದೀರಿ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಹೋಗ್ಬಾರ್ದು. ಹೋಗಿ ಬಾ ಶಿಲಾ, ಹೋಗಿ ಬಾ. ಧರ್ಮೇಂದ್ರ, ಇಂದು ನಮ್ಮ ತಲೆ ಕೆಟ್ಟಿ ಬಿಡಿದೆ. ಈ ರಾಮನ ಆಸ್ತಿ ವಿಚಾರದಲ್ಲಿ ಅದಕ್ಕೊಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡು. ಮಗ, ಆಗಲೇ ಪಾರ್ಟಿ ರೆಡಿ ಮಾಡಿದ್ದೇನೆ. ಶಿವ, ನಾಗ, ಈ ಗಾಂಜವನ್ನು ಪೊಲೀಸರಿಗೆ ಗೊತ್ತಾಗದ ರೀತಿಯಲ್ಲಿ ಬೆಂಗಳೂರಿನಲ್ಲಿರುವ ಕೊತ್ವಾರನ್ಕಾಗೆ ಕೊಟ್ಟು ಬನ್ನಿ. ಈಗಲೇ ಕೆಲಸ ಮಾಡಿ ಮುಗಿಸುತ್ತೇವೆ. अरे ओ कालिया, कितने आदमी है रे? सरकार 4 आदमी है सरकार। बसंती, इन कुत्तों के सामने मत नाचना। बसंती, इन कुत्तों के सामने मत नाचो। चोरा 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 नाच 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 नाच। बसंती नाच 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 नाच। बसंती नाच बसंती ಸುತ್ತಿ ಮೈಲವಕ್ಕೆ ಬಂದೆ ನಾನು. ಅಡ್ಡ ಸಿಕ್ಕಬೇಡಿ, ತುಂಬಾ ಸ್ಪೀಡು ನಾನು. ಅರ್ಜೆಂಟಾಗಿ ಹುಟ್ಟಿರುವೆ ಸೀರೆಯನ್ನು. ಸೆರಗಿಗೆ ಹಾಕೊಳ್ಳಿಕೊಂಡು ಮೈನೇವ ಬಸಂತಿ ಬಂಗಾರ ಹತ್ತಿ. ಮೈನೇವ ಬಸಂತಿ ಸಿಂಗಲ್ ಹತ್ತಿ. ಕೊಟ್ಟ ಸುತ್ತಿ ಮೈಲವಕ್ಕೆ ಬಂದೆ ನಾನು. ಅಡ್ಡ ಸಿಕ್ಕಬೇಡಿ, ತುಂಬಾ ಸ್ಪೀಡು ನಾನು. ಬ್ರಹ್ಮಚಾರಿ ಕಂಡ್ರೆ ನಂಗೆ ತಿಳಿಯದಲೆ ಕಣ್ಣು ಹೊಡೆಯುವೆನು. ಮಿಸ್ಟೇಕ್ ಮಾಡ್ಕೋಬೇಡಿ. 100 ಬಾಯ್ ಫ್ರೆಂಡ್ಸ್, 6 ಹಸ್ಬೆಂಡ್ಸ್. ಓಡಿ ಹೋದವ್ರೆ ನಾವೇನು ದಾನ ಮಾಡಿ. ನಿಮಗಿನ್ನು ವಯಸ್ಸು 21.
ನನಗೆ ತಾನೇ ಬ್ಯಾಡು ನೀನು ಮೈ 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 ಮಸ್ತಿ ಭದ್ರಪ್ಪ ಹೆಂಡತಿ ಐಗೆ ಮಸ್ತಿ ನಾ ಸಿಂಗು ದೇವತಿ ಜಮೀನ್ದಾರರೇ, ನನ್ನನ್ನು ಏಕೆ ಇಲ್ಲಿ ತಂದು ಏಯ್ ರಾಮು, ನಿನಗೆ ಎಷ್ಟು ಹಣ ಬೇಕಂತ ಕೇಳು, ಕೊಡುತ್ತೇನೆ. ಆದರೆ ನಿನ್ನ ಹೆಸರಿನಲ್ಲಿರುವ ನಿನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡುತ್ತೇನೆ ಎಂದು ಈ ಪೇಪರ್ಗೆ ಸೈನ್ ಮಾಡು. ಸೌಕರ್ಯರೇ, ಈ ಹಿಂದೆ ನಿಮ್ಮ ಹತ್ತಿರ ಸಾಲ ಕೇಳಲು ಬಂದಾಗ ನನ್ನ ಜಮೀನು ಮಾತ್ರ ಕೊಡುವುದಿಲ್ಲವೆಂದು ಹೇಳುವಂತಿರಲಿಲ್ಲವೇನು? ಅದಕ್ಕಾಗಿ ಈ ರೀತಿ ನಿನ್ನನ್ನು ಕಟ್ಟಿ ಹಾಕಿ ಈ ಪೇಪರ್ಗೆ ಸೈನ್ ಮಾಡಂತ ಹೇಳ್ತಿರುವುದು. ಬದುಕು ಬೇಕೆ ಎನ್ನುವ ಆಸೆ ಇದ್ದರೆ ನಾನು ಹೇಳಿದಂತೆ ಕೇಳು, ಇಲ್ಲವಾದರೆ ಸಾಯಬೇಕಾಗುತ್ತದೆ. ಎಚ್ಚರ ಮಗನ. ಹೇಗೆ ಚಂದ್ರ, ಒಳ್ಳೆಯ ಮಾತಿನಿಂದ ನೀನು ಕಟ್ಟಿದ ಹಗ್ಗವನ್ನು ಬಿಚ್ಚಿದರೆ ಸರಿ, ಇಲ್ಲವಾದರೆ ಈ ಶ್ರೀರಾಮನ ಶಾಸ್ತ್ರಿಗೆ ಬಲಿಯಾಗಿ ತಾವನಪ್ಪುವ ಜೋಟ ಮಗನ. ಮುಚ್ಚ ಬಾಯಿ ಬಡವ. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಪ್ರಾಣ ಪರಮಾತ್ಮನ ಪಾದ ಸೇರಿಸಬೇಕಾಗುತ್ತದೆ. ಓಕೆ, ಈ ಬಂಡ ಪಟ್ಟಿ ನನ್ನ ಮಗ ಬರೇ ಮಾತಿಗೆ ಬಗ್ಗುವುದಂತೆ ಕಾಣಿಸಿಲ್ಲ. ಚಾಟಿ ಏನು ರುಚಿ ಸಾಧಿಸಿದರೆ ಬಗ್ಗು ಬದಲ ಈ ಬಡವನ ಮಗ. ಕರ್ಮೇಂದ್ರ, ಇಂಥ ಗೊಟ್ಟು ಬೆದರಿಕೆಗೆ ಯಜಮಾನ ನಾಯವನು ಇಲ್ಲಿ ಕರುನಾಡಿನ ಮಣ್ಣಿನ ಮಗ. ಕರುನಾಡಿನ ಮಣ್ಣಿನ ಮಗ. ಹೇ ಮಗನೇ, ನಿನಗೆ ಇಷ್ಟೊಂದು ಸೊಕ್ಕು ಬಂದಿತ ಈ ನಿನ್ನ ಗುಂಡಿಗೆಯಲ್ಲಿ? ಹಾಗಾದರೂ ಅನುಭವಿಸು ಶ್ರೀಮಂತರ ಕೊಡುವ ಸಿಹಿ ಊಟವನ್ನು. ಕರ್ಮೇಂದ್ರ, ತೋರಿಸು ನಿನ್ನ ಕೈ ಚಳಕವನ್ನ. ನಮ್ಮ ಮಾವನವರಿಗೆ ಮರ್ಯಾದೆ ಕೊಡದ ಸತ್ಯ ನುಡಿದಿರೆ ಅಪ್ಪಾಡವ. ಕಾಳು, ಈಗ ಈ ಚಾಟಿಯಾಟ ಪೆಟ್ಟು ಬಿದ್ದಗಿರುವುದು ನಿನ್ನ ಮದುವೆಯ ಸತ್ಯ. ಅಯ್ಯೋ, ಅವನ ಮಾತು ಕೇಳಿ ಈಗ ತಾಗಿದವರಿತ್ತಿರುವೇನು? ಇನ್ನೇನು ಮನುಷ್ಯನು ಇಲ್ಲ ರಾಕ್ಷಸನು? ಏ ರಾಮು, ನಾವು ಯಾರಂತ ಗೊತ್ತಾ? ನಾವು ಯಾರಂತ ಗೊತ್ತೇ? ಈ ರಾಮರಾಜನಿಗೆ ರಾಕ್ಷಸರು. ಅಷ್ಟೇ ಅಲ್ಲ, ರಾಕ್ಷಸ ರೂಪದಲ್ಲಿ ನಿಮ್ಮಂತವರನ್ನು ಸುಟ್ಟು ಹಾಕಲು ಬಂದಿರುವ ರಣಧೀರರು ಕಣೋ ನಾವು. ನೀವು ರಣಧೀರರಲ್ಲ, ರಣಹೇಡಿಗಳು. ನೀವು ನಿಜವಾಗಲೂ ನಿಮ್ಮ ಅಪ್ಪಂದರಿಗೆ ಹುಟ್ಟಿದವರು ಇದ್ರೆ ಕಟ್ಟಿದ ಕೈಗಳನ್ನು ಬಿಟ್ಟು ಎದುರಿಗೆ ನಿಂತು ಓಡಾಡುತ್ತಿದ್ರೆ ಕಣದ. ನಮ್ಮ ವಂಶಕ್ಕೆ ಸವಾಲಕ್ಕೆ ಮಾತಾಡಿಯ ಮಗನೇ. ಹಾಗಾದರೆ ಸಚಿಕೋ. ನಿಲ್ಲಿಸ ಹೊಡೆಯೋದನ್ನು. ಯಾವನೇ ನೀನು? ನನ್ನ ಕೈಯಲ್ಲಿರುವ ಪಿಸ್ತೂಲನ್ನು ಕಸಿದುಕೊಳ್ಳುವಷ್ಟು ಶೂರನೇ ನೀನು? ಬರೇ ಸೂರ ಅಷ್ಟ ಅಲ್ಲ ಕಣಲೇ, ನಿಮ್ಮಂತ ಶ್ರೀಮಂತರ ಸೊಕ್ಕನ್ನು ಮುರಿಯಲು ಬಂದ ಸಾಕಿ ಬೆಳೆಸಿದ ಬಹದ್ದೂರನೇ ಕಣಲೇ. ಬಹದ್ದೂರನೇ ಹುಲಿಯಂತೆ ಆರ್ಪಡಿಸಿ ಈ ಕಡೆ ಸರ್ಪಕ್ಕೆ ನೀ ಕಠೋರವಾಗಿ ಮಾತನಾಡಿದರೆ ರಕ್ತ ಈ ಭೂಮಿ ಮೇಲೆ ಅಡಲಾಗಿ ಹರಿಸಬೇಕಾಗುತ್ತದೆ. ಜೋಕೆ ಮಗ, ಅದು ನನಗ ಒಂದು ನಿಮ್ಮಂತ ಬಂಡ ಪಟ್ಟಿ ಮಕ್ಕಳಿಗೆ ಹುಟ್ಟು ಹರಿಸಲು ಬಂದ ಪುಲಿ ಕರಲೇ. ಪುಲಿ
ಅಷ್ಟೇ ಬೆದರಿಕೆ ಬೆದರೋಳಲ್ಲ ಈ ಪ್ರತಾಪ. ನಿಮ್ಮಂತ ಸ್ವಾರ್ಥಿಗಳನ್ನು ಸುಟ್ಟು ಹಾಕಲು ಹಿಂದೂ ಹುಲಿಗಳಲ್ಲಿ ಬಂದ ಅಮೀರಕರು. ಮೌರ್ಯೋ ಇಂದ ಕೇಳ್ತೀನಿ, ನಮ್ಮ ಬಂಧುಕನ್ನು ಕೊಟ್ಟು ಬಿಡು. ಇಲ್ಲ ಅಂದರೆ ನಿನಗೆ ಹೇಗೆ ಪಾಠ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನಾವು ಯಾರಂತ ಗೊತ್ತಾ? ನಾವು ರಾಜ್ಯದಿರುವ ಘಟ ಸರ್ಪಗಳು. ಆಯುಷ ಗಟ್ಟಿಯಿಂದ ರಾಜ್ಯೊಳಗೆ ಕಾಲಿಟ್ಟರೆ ಸರ್ಪಗಳ ಕಚ್ಚದ ಬಿಡುವುದಿಲ್ಲ. ನಿಮ್ಮಂತ ವಿಷ ಪೂರ್ತಿ ಹಾವು ಹಲ್ಲು ಕಿತ್ತು ಆಟ ಆಡಿಸಿ ಹುಲ್ಲು ತಿಳಿಸಲು ಬಂದಿರುವೆ. ಇಲ್ಲ ಸಾಧಾರಣವಾಗಿ ನಿನ್ನಂತ ಸರ್ದಾರರ ಹೊಟ್ಟೆ ಬಗೆದು ಕರುಳುಗಳನ್ನು ಮಾಲಾಗಿ ಮಾಡಿಕೊಳ್ಳುವ ನರಭಕ್ಷಕರು ಕಣೋ ನಾವು. ಲೇ ರಾಮು, ನಿನ್ನ ತಮ್ಮನಿಗೆ ಹೇಳು ಅವನ ಕೈಯಲ್ಲಿರುವ ಗನ್ನನ್ನು ತಿರುಗಿಸಿಕೊಡು ಎಂದು. ರಾಘವೇಂದ್ರ, ರಾಮ ರಾಜ್ಯದ ರಾಕ್ಷಸ ರಣಧೀರನನ್ನು ಮೆರೆಯುತ್ತಿದೆಯಲ್ಲೋ, ಈಗ ತೋರಿಸೋ ನಿನ್ನ ಧೀರತನವನ್ನ. ನೀನು ರಣಧೀರನ ಇಲ್ಲ ರಣಹೇಡಿನ ಆಗುತ್ತದೆ. ನಮ್ಮ ಅಣ್ಣನನ್ನು ಕಟ್ಟಾಗಿ ಧೀರತನನ್ನು ತೋರಿಸಿದಿರಲ್ಲ, ಈಗ ತೋರಿಸು ಆ ನಿಮ್ಮ ಧೀರತನನ್ನು. ಹಾಗೆ ಗೊತ್ತಾಗುತ್ತದೆ ನಿಜವಾದ ಧೀರನು ಯಾರು ಎಂದು. ಅವರನ್ನು ಕೊಂದು ನೀನು ಅಪರಾಧಿಯಾಗುವುದು ಬೇಡ. ಇಂಥ ರಾಕ್ಷಸರನ್ನು ಆ ದೇವರೇ ಶಿಕ್ಷಿಸುತ್ತಾನೆ. ಅಣ್ಣ, ಆ ದೇವರಲ್ಲಿ ಇವರನ್ನು ಏನು ಮಾಡುವುದಿಲ್ಲ. ಇವರಿಗೆ ನಾನೇ ಒಂದು ಗತಿ ಕಂಡುತ್ತೇನೆ. ಬೇಡ ಪ್ರತಾಪ್, ಬೇಡ. ಇಂಥ ಸಮಾಜಘಾತುಕರನ್ನು ಕೊಂದು ನೀನು ಕಾನೂನನ್ನೇ ಕೈಗೆ ತೆಗೆದುಕೊಳ್ಳುವುದು ಬೇಡ. ಮುಂದೆ ನೀನು ಪೊಲೀಸ್ ನೌಕರಿಗೆ ಸೇರಿಕೊಳ್ಳುತ್ತಿರುವೆ. ಈ ವಿಷಯ ನಿನಗೆ ಅಡ್ಡಿಯಾಗಬಾರದು. ಇಲ್ಲವಾದರೆ ನಿನ್ನ ಅಣ್ಣನ ಮೇಲೆ ಆಣೆ. ಅಣ್ಣ, ಆಣ ಇಟ್ಟು ನನ್ನ ಕೈಗಳನ್ನು ಕಟ್ಟಿ ಹಾಕಿಯಲ್ಲಣ್ಣ. ಇಲ್ಲವಾದರೆ ಇವರಿಬ್ರು ಇಲ್ಲೇ ಸುಟ್ಟು ಹಾಕಿ ಬಿಡುತ್ತಿದ್ದೆ. ಇನ್ನ ಒಂದು ಸಾರಿಗೆ ನಾವು ನಮ್ಮ ತಂಟೆಗೆ ಬಂದರೆ ಪರಿಣಾಮ ಅಷ್ಟಾಗಿರುವುದಿಲ್ಲ. ಬರೋಣ, ಹೋಗೋಣ. ಮಕ್ಕಳ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ನಿಮ್ಮ ಇಬ್ಬರು ಎಲ್ಲ ಸುಟ್ಟಾಗಿ ಬಿಡುತ್ತಾರೆ. ಎಚ್ಚರ. ನನ್ನನ್ನೇನು ಅಷ್ಟೊಂದು ಮುಟ್ಟಲು ಅನ್ಕೊಂಡಿದ್ದೀರಾ? ಸುಟ್ಟು ಹಾಕುವ ಗುಂಡುಗಳು ಇಲ್ಲಿರುವಾಗ ನಮ್ಮನ್ನ ಏನು ಮಾಡುವುದಾಗೋದಿಲ್ಲ. ಇದು ಬರಲು ಸಾಕಿ ಬೆಳೆಸಿದ ದೂರಿನ ಕಾಲೇ ಹುಟ್ಟುವ ಬರುತ್ತಿದೆ. ಹೋಗಲೇ ರಾಮ, ಹೋಗು. ನಿಮ್ಮಂತ ಬೀದಿ ನಾಯಿಗಳಿಗೆ ಎದುರುವ ರಾಕ್ಷಸನಲ್ಲ ಈ ಗಜೇಂದ್ರ. ನಿಮ್ಮ ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಬೇಕೆಂದು ಚೆನ್ನಾಗಿ ಗೊತ್ತಿದೆ. ಧರ್ಮೇಂದ್ರ, ಇನ್ನೊಂದು ಸಾರಿ ಪ್ಲಾನ್ ಮಾಡಿ ಆ ಬೇಟೆಗಳನ್ನು ಬಲೆಗೆ ಬೀಳಿಸಿಕೊಳ್ಳೋಣ.